ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜೀಪ್ ಮೇಲೆ 70 ವರ್ಷದ ವೃದ್ಧರು ಪ್ರಯಾಣಿಸುವ ಸ್ಥಿತಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಯಕಲೂರು ಗ್ರಾಮದಲ್ಲಿದೆ. ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವಂತಹ ಸ್ಥಿತಿ ಇದೆ. ಬಸ್ ಇಲ್ಲದೆ 70 ವರ್ಷದ ವೃದ್ಧರು ಸಹ ಜೀಪ್ ಟಾಪ್ ಮೇಲೆ ಕುಳಿತು ಪ್ರಯಾಣಿಸುವ ದುಸ್ಥಿತಿ ಎದುರಾಗಿದೆ. ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ನಿತ್ಯವೂ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ನಮ್ಮ ಕಷ್ಟ ಕೇಳುವವರೇ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲದೆ ನಿತ್ಯವೂ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲು ಪರದಾಡುವಂತಹ ಸ್ಥಿತಿ ಇದೆ. ನಡೆಯಲು ಶಕ್ತಿ ಇಲ್ಲದೆ ಆಸ್ಪತ್ರೆಗೆ ಮತ್ತು ಮಾರುಕಟ್ಟೆಗೆ ಹೋಗಲು ವೃದ್ಧರು ಕಷ್ಟಪಡುವಂತಾಗಿದೆ. ನಮ್ಮ ಕಷ್ಟ ಕೇಳೋರು ಯಾರು ಇಲ್ಲ. ಮೊದಲು ಬಸ್ ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ. ಸರ್ಕಾರದ ಶಕ್ತಿ ಯೋಜನೆಯಿಂದ ಯಾರಿಗೆ ಲಾಭ ಆಗಿದೆ? ನಮ್ಮೂರಿಗೆ ಬಸ್ ಇಲ್ಲ ಅಂತ ಗ್ರಾಮಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಮಾಡಿ ಅಂತ ಹೇಳಿ ಜನ ಈಗಾಗಲೇ ಒತ್ತಾಯಿಸ್ತಾ ಇದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗ್ಬೇಕು, ಅದು ವ್ಯವಸ್ಥೆ ಮಾಡಿಕೊಡ್ಬೇಕ ಏನಿಲ್ಲ. ಯಕಲೂರು ಊರಿಗೆ ಬಸ್ಸೇ ಇಲ್ಲ. ಅದು ಏನದ ವ್ಯವಸ್ಥೆ ಗೌರ್ಮೆಂಟ್ ಸರ್ಕಾರ ಮಾಡಿಕೊಡ್ಬೇಕು. ಅದು ಏನದ ಕೇಳಿ ಇದು ಮಾಡ್ಬೇಕು. ಇದ್ರ ಮೇಲೆ ಮಕ್ಕಳು ಕುಂತೋಟ ನಾಳೆಗೆ ಏನ್ರೆ ಹೆಚ್ಚು ಕಮ್ಮಿ ಆಯ್ತಂದ್ರೆ ಅದ್ರ ಜವಾಬ್ದಾರಿ ಯಾರು ತಗೋಬೇಕು? ಟೈಮ್ ಟು ಟೈಮ್ ಬಸ್ ಇಲ್ಲ. 8:00 ಹೋಗೋ ಮಕ್ಕಳಿಗೆ 9:30 10ಕ್ಕೆ ಯಾವಾಗ ಒಂದು ಟೈಮಿಗೆ ಬರ್ತಾವ. ಒಂದೊಂದು ದಿನ ಬರ್ತಾವ, ಒಂದೊಂದು ದಿನ ಬರ್ತದೆ. ಬಂದ್ರು ಫೇಲ್ ಆದ್ರೂ ಅದು ಬಸ್ ಅಲ್ಲಿ ಮತ್ತೆ ರಿಟರ್ನ್ ಮತ್ತೊಂದು ಬಸ್ ಬರಲ್ಲ. ಅದಕ್ಕೆ ಏನ್ರೇ ಬೇಕಲ್ಲ ರೆಸ್ಪಾನ್ಸ್ ಯಾರು? ಸಮಸ್ಯೆ ಅಂದ್ರೆ ಭಾಳ ಸಮಸ್ಯೆ ಅದ. ಅದು ಏನದ ಡಿಪೋಗೆ ಹಚ್ಚಿರೋಣ ನಾಳೆ ಬರ್ತದೆ, ಒಂದು ಅರ್ಧ ಗಂಟೆ ಬರ್ತದೆ. ಯಾರು ರೆಸ್ಪಾನ್ಸೇ ತಗೊಂಬಲ್ರಿ. ಡಿಪೋಗೆ ಹಚ್ಚಿದ್ರೆ ಯಾರು ರೆಸ್ಪಾನ್ಸೇ ತಗೊಂಬಲ್ಲ. ಈಗ ಅದು ಏನು ಯೂಸ್ ಇಲ್ಲ, ಏನಿಲ್ಲ. ಅದು ಬರೀ ಹೇಳಕ್ ಆಯ್ತು ಏನು